ಮಾಡಿದ್ದ ಈತ. ದೆಹಲಿಯ ಕೆಂಪುಕೋಟೆಯ ಬಳಿ ಭೀಕರ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಕೇವಲ ಕೆಂಪುಕೋಟೆಯೊಂದೇ ಈ ಟೆರರಿಸ್ಟ್ಗಳ ಟಾರ್ಗೆಟ್ ಅಲ್ಲ. ಡಾಕ್ಟರ್ ಶಾಹೀನ್ ವಿಚಾರಣೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿದೆ. ದೆಹಲಿಯ ಹಲವು ಕಡೆ ಬ್ಲಾಸ್ಟ್ಗೆ ಉಮರ್ ಸ್ಕೆಚ್ ಅನ್ನು ಹಾಕಿದ್ದ. ಉಮರ್ ಹೂಡಿದ್ದ ಸಂಚಿನ ಬಗ್ಗೆ ಶಾಹೀನ್ ಬಾಯ್ ಬಿಟ್ಟಿದ್ದ. ದೆಹಲಿ ಮಾತ್ರವಲ್ಲ, ಅಯೋಧ್ಯೆ, ವಾರಣಾಸಿ ಮೇಲೂ ಕೂಡ ಇವರ ಕಣ್ಣು ಬಿದ್ದಿತ್ತು. ಹೇಗೆ ಇದೇ ತಿಂಗಳ 25ನೇ ತಾರೀಕು ರಾಮ ಮಂದಿರದ ಮೇಲ್ಭಾಗದಲ್ಲಿ ಧ್ವಜಾರೋಹಣವನ್ನ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಡ ಇನ್ವೈಟ್ ಮಾಡಲಾಗಿತ್ತು. RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಕೂಡ ಭಾಗಿಯಾಗ್ತಿದ್ರು. ಜೊತೆಗೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಇದು ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಅನ್ನೋದು ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅಷ್ಟೇ ಅಲ್ಲ, ವಾರಣಾಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಷೇತ್ರ. ಹಾಗಾಗಿ ಇವರ ಟಾರ್ಗೆಟ್ ಇದ್ದಿದ್ದು ವಾರಣಾಸಿ ಜೊತೆಗೆ ಅಯೋಧ್ಯೆ ರಾಮ ಮಂದಿರ ಕೂಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಒಂದೊಂದೇ ಅಂಶಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ, ಎಲ್ಲವೂ ಕೂಡ ಅಚ್ಚರಿಯನ್ನು ತರಿಸ್ತಾ ಇದೆ. ಜೊತೆಗೆ ಸ್ಫೋಟಕ ಮಾಹಿತಿಗಳು. ಇವರಿಗೆ ವಿದೇಶಿ ಲಿಂಕ್ ಇತ್ತು. ಹ್ಯಾಂಡ್ಲರ್ಗಳನ್ನ ಭೇಟಿ ಮಾಡೋದಕ್ಕೆ ಟರ್ಕಿಗೆ ಹೋಗಿದ್ದ ಡಾಕ್ಟರ್ ಉಮರ್ ನಬಿ. ಮತ್ತೊಂದು ಕಡೆ ಡಾಕ್ಟರ್ ಶಾಹೀನ್ ವಿಚಾರಣೆ ಸಂದರ್ಭದಲ್ಲಿ ಅಯೋಧ್ಯೆ ರಾಮ ಮಂದಿರ ಜೊತೆಗೆ ವಾರಣಾಸಿ ಕೂಡ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಇತ್ತು ಅನ್ನೋದು ಮಾಹಿತಿ ಕೊಡೋದಾದ್ರೆ ರಂಜಿತ್. ಸಂಚು ರಾಮ ಮಂದಿರದಲ್ಲಿ ಅಯೋಧ್ಯೆಯಲ್ಲಿ ನಡೆಯುವಂತ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇವರು ಸಂಚು ರೂಪಿಸಿದ್ದಾಗಿಯೂ ಕೂಡ ಮಾಹಿತಿಯನ್ನ ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಗೆ ಸುಮಾರು 800 ಕಡೆಗಳಲ್ಲಿ ದೇಶದಾದ್ಯಂತ ತನಿಖೆ ವೇಳೆ ಬಯಲಾಗ್ತಾ ಇದೆ. ನೀವೇ ಹೇಳಿದ ಹಾಗೆ ನಾಡಿದ್ದು 25ನೇ ತಾರೀಕಿಗೆ ಕೃತ್ಯವನ್ನ ಮಾಡೋದಕ್ಕೆ ಇವರು ತಯಾರಿ ಮಾಡ್ಕೊಂಡಿದ್ರು. ಅದಕ್ಕಾಗಿಯೇ ಒಂದು ಸಂಘಟಿತವಾಗಿ ಪ್ಲಾನ್ ಮಾಡಿದ್ರು. ಇದರ ತಯಾರಿಗಾಗಿ ಇವರು ಹ್ಯಾಂಡ್ಲರ್ ಗಳನ್ನ ಭೇಟಿ ಆಗ್ತಾ ಇದ್ರು. ಟರ್ಕಿಗೂ ಕೂಡ ಹೋಗಿ ಬಂದಿದ್ದ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಇವರು ಆತ್ಮಾಹುತಿ ಬಾಂಬ್ಗಳನ್ನ ಮಾಡಬೇಕು ಅಥವಾ ಆತ್ಮಾಹುತಿ ದಾಳಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಅನ್ನುವಂತ ಸ್ಫೋಟಕ ವಿಚಾರ ಈಗ ಬಯಲಾಗ್ತಾ ಇದೆ. ಅದರ ಭಾಗವಾಗಿ ಈ ಉಮರ್ ಏನಿದ್ದಾನೆ, ಈತ ಈಗ ಈ ದಾಳಿಯನ್ನ ಮಾಡಿರೋದು, ಆತ ಮೃತಪಟ್ಟಿದ್ದಾನೆ. ಈತನ ಸಹಚರಿಯಾಗಿದ್ದಾರೆ ಸುಮಾರು 7 ಜನ ಡಾಕ್ಟರ್ಗಳು ಕೂಡ, ಫ್ರಂಟ್ ವೈಟ್ ಕಾಲರ್ ಟೆರರಿಸ್ಟ್ಗಳು. ಅವರು ಕೂಡ ಇಂಥದ್ದೆಲ್ಲವೂ ಲೆಕ್ಕಾಚಾರವನ್ನು ಹಾಕೊಂಡಿದ್ರು. ಇಂಥದ್ದೆಲ್ಲ ಸಂಚು ಅವರದ್ದಾಗಿತ್ತು ಅನ್ನುವಂತ ವಿಚಾರ, ಸ್ಫೋಟಕ ವಿಚಾರ ಈಗ ಬಯಲಾಗ್ತಾ ಇದೆ. ಸದ್ಯ ಗುಪ್ತಚರ ಇಲಾಖೆಗೆ ಖಚಿತ ಮಾಹಿತಿ ಇತ್ತು. ಈ ಅಲ್ ಫಲಾಹ್ ಕಾಲೇಜ್ ಇತ್ತಲ್ಲ, ಈ ಯೂನಿವರ್ಸಿಟಿಯಲ್ಲಿ ಇಂಥದ್ದೆಲ್ಲ ಉಗ್ರ ಕೃತ್ಯಗಳು, ಸ್ಲೀಪರ್ ಸೆಲ್ಗಳು ಇದ್ದಾವೆ ಅನ್ನುವಂತ ಮಾಹಿತಿ ಗುಪ್ತಚರ ಇಲಾಖೆಗಿತ್ತು. ಗುಪ್ತಚರ ಇಲಾಖೆ ಅಧಿಕಾರಿಗಳು ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡಿ ಕಾಲೇಜಿನ ಮೇಲೆ, ಯೂನಿವರ್ಸಿಟಿಯ ಮಾಹಿತಿಯನ್ನ ಪಡೆದಾಗ ಈ ಎಲ್ಲ ಕ್ರಿಮಿಗಳು ಅಲ್ಲಿ ಅಲ್ ಫಲಾಹ್ ಕಾಲೇಜ್ ಯೂನಿವರ್ಸಿಟಿಯಲ್ಲಿ ಇಂಥದ್ದೆಲ್ಲ ಉಗ್ರ ಕೃತ್ಯಗಳು, ಸ್ಲೀಪರ್ ಸೆಲ್ಗಳು ಇದ್ದಾವೆ. ಮುಂದೆ ಆಗಿರುವಂತಹ ಬ್ಲಾಸ್ಟ್, ಅದಕ್ಕೆ ಪೂರಕ ಆಗಿರುವಂತೆ ಬ್ಲಾಸ್ಟ್ ಇದೆಯಲ್ಲ, ಇದನ್ನ ಈಗ NIA ಅಧಿಕಾರಿಗಳು ಒಂದೊಂದೇ ಈ ಪ್ರಕರಣಕ್ಕೆ ಎಳೆಯಾಗಿ ಇರುವಂತ ಪೂರಕವಾದಂತಹ ಸಾಕ್ಷಿಗಳನ್ನ ಈಗ ತಲೆ ಹಾಕ್ತಾ ಇದ್ದಾರೆ. ಈ ಮೂಲಕ ಒಂದೊಂದು ಬಹಳ ಸ್ಪಷ್ಟವಾಗಿದೆ. ನೀವ್ ಹೇಳ್ದಂಗೆ ನೋಡಿ, ಅವರು ಕೆಮಿಕಲ್ ಅಟ್ಯಾಕ್ ಮಾಡೋದಕ್ಕೆ ಹೇಗೆ ಮುಂದಾಗಿದ್ರು ಅಂತ ಹೇಳಿದ್ರೆ, ಈ ರೀತಿಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ರೆಸಿನ್ ಎನ್ನುವಂತ ವಿಷವನ್ನ ಅವರು ಹಾಕಿ ಆ ಧಾರ್ಮಿಕ ಕ್ಷೇತ್ರದ ಆ ಪ್ರಸಾದದಲ್ಲಿ, ನೀರಿನಲ್ಲಿ ಅದನ್ನ ಬೆರೆಸಿ ಯಾವುದೇ ವಾಸನೆ ಹಾಗೆ ಯಾವುದೇ ರುಚಿ ಇಲ್ಲದಂತ ಆ ರೀತಿಯ ಕೆಮಿಕಲ್ ಗಳನ್ನ ಅವರು ಲ್ಯಾಬೊರೇಟರಿಗಳಲ್ಲಿ ತಯಾರು ಮಾಡ್ತಾ ಇದ್ರು. ಆ ಕೆಮಿಕಲ್ ಗಳನ್ನ ಅವರು ಇಂಥ ಮ್ಯಾಸಿವ್ ಪ್ರೋಗ್ರಾಮ್ಗಳಲ್ಲಿ ಅವರು ಬಳಸ್ತಾ ಇದ್ರು. ಇಂಥ ಕಾರ್ಯಕ್ರಮಗಳಲ್ಲಿ ಬಳಸುವ ಮೂಲಕ ಸಾಮೂಹಿಕವಾಗಿ ಅವರು ನರಮೇಧವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಇವರ ಹಿಂದೆ ಇರೋದು ಜೈಷ್ ಎ ಮೊಹಮ್ಮದ್ ಸಂಘಟನೆ ಅನ್ನುವಂತ ವಿಚಾರವೂ ಕೂಡ ಈಗ NIA ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. ಮತ್ತೊಂದು ಅಂತ ಹೇಳಿದ್ರೆ, ಇವರು ಭಾರತವನ್ನ ಈ ಮಹಿಳಾ ಮೂಲಕ ಜೈಷ್ ಎ ಮೊಹಮ್ಮದ್ ಮೊಮಿಯತ್ ಅನ್ನುವಂತ ಸಂಘಟನೆ, ಜೈಷ್ ಎ ಮೊಹಮ್ಮದ್ನ ಮಹಿಳಾ ಸಂಘಟನೆ ಅದು. ಆ ಸಂಘಟನೆ ಮೂಲಕ ಮಹಿಳೆಯರನ್ನ ತಮ್ಮ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಅವರನ್ನ ಪ್ರೇರಿತರನ್ನಾಗಿ ಮಾಡಿ, ಅವರ ಮೈಂಡ್ ಡೈವರ್ಟ್ ಮಾಡಿ, ಆ ಮೂಲಕ ಬೇರೆ ಬೇರೆ ಆಯಕಟ್ಟಿನ ಸ್ಥಳಗಳಲ್ಲಿ, ಕೆಲವು ಐತಿಹಾಸಿಕ ಸ್ಥಳಗಳಲ್ಲಿ ಇವರು ಉಗ್ರ ಕೃತ್ಯವನ್ನ ಮಾಡುವಂತ ಆಲೋಚನೆಯಲ್ಲಿದ್ರು ಅನ್ನುವಂತ ವಿಚಾರ ಎಲ್ಲವೂ ಈಗ
ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗ್ತಾ ಇದೆ. ಹಾಗಾದ್ರೆ ಇಷ್ಟೇ ಜನವ ಈ ಮ್ಯಾನ್ಯುವಲ್ಗಳು ಅಥವಾ ಇಷ್ಟೇ ಜನವ ಈ ಸಂಚುಕೋರರು ಅಂತ ಹೇಳಿ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಸುಮಾರು ಒಂದು 5-6 ಸ್ಟೇಟ್ಗಳಲ್ಲಿ ಇವರ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದಾವೆ. ಅವರಿಗೆ ಇಸ್ಲಾಮಿಕ್ ಮಾಡಿದ್ದ ದೆಹಲಿಯ ಕೆಂಪುಕೋಟೆಯ ಬಳಿ ಭೀಕರ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಕೇವಲ ಕೆಂಪುಕೋಟೆಯೊಂದೇ ಈ ಟೆರರಿಸ್ಟ್ಗಳ ಟಾರ್ಗೆಟ್ ಅಲ್ಲ. ಡಾಕ್ಟರ್ ಶಾಹೀನ್ ವಿಚಾರಣೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿದೆ. ದೆಹಲಿಯ ಹಲವು ಕಡೆ ಬ್ಲಾಸ್ಟ್ಗೆ ಉಮರ್ ಸ್ಕೆಚ್ ಅನ್ನು ಹಾಕಿದ್ದ. ಉಮರ್ ಹೂಡಿದ್ದ ಸಂಚಿನ ಬಗ್ಗೆ ಶಾಹೀನ್ ಬಾಯ್ಬಿಟ್ಟಿದ್ದ. ದೆಹಲಿ ಮಾತ್ರವಲ್ಲ, ಅಯೋಧ್ಯೆ, ವಾರಣಾಸಿ ಮೇಲೂ ಕೂಡ ಇವರ ಕಣ್ಣು ಬಿದ್ದಿತ್ತು. ಹೇಗೆ ಇದೇ ತಿಂಗಳ 25ನೇ ತಾರೀಕು ರಾಮ ಮಂದಿರದ ಮೇಲ್ಭಾಗದಲ್ಲಿ ಧ್ವಜಾರೋಹಣವನ್ನ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಡ ಇನ್ವೈಟ್ ಮಾಡಲಾಗಿತ್ತು. RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಕೂಡ ಭಾಗಿಯಾಗ್ತಿದ್ರು. ಜೊತೆಗೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಇದು ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಅನ್ನೋದು ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅಷ್ಟೇ ಅಲ್ಲ, ವಾರಣಾಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಷೇತ್ರ. ಹಾಗಾಗಿ ಇವರ ಟಾರ್ಗೆಟ್ ಇದ್ದಿದ್ದು ವಾರಣಾಸಿ ಜೊತೆಗೆ ಅಯೋಧ್ಯೆ ರಾಮ ಮಂದಿರ ಕೂಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಒಂದೊಂದೇ ಅಂಶಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ, ಎಲ್ಲವೂ ಕೂಡ ಅಚ್ಚರಿಯನ್ನು ತರಿಸ್ತಾ ಇದೆ. ಜೊತೆಗೆ ಸ್ಫೋಟಕ ಮಾಹಿತಿಗಳು. ಇವರಿಗೆ ವಿದೇಶಿ ಲಿಂಕ್ ಇತ್ತು. ಹ್ಯಾಂಡ್ಲರ್ಗಳನ್ನ ಭೇಟಿ ಮಾಡೋದಕ್ಕೆ ಟರ್ಕಿಗೆ ಹೋಗಿದ್ದ ಡಾಕ್ಟರ್ ಉಮರ್ ನಬಿ. ಮತ್ತೊಂದು ಕಡೆ ಡಾಕ್ಟರ್ ಶಾಹೀನಾ ವಿಚಾರಣೆ ಸಂದರ್ಭದಲ್ಲಿ ಅಯೋಧ್ಯೆ ರಾಮ ಮಂದಿರ ಜೊತೆಗೆ ವಾರಣಾಸಿ ಕೂಡ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಇತ್ತು ಅನ್ನೋದು ಮಾಹಿತಿ ಕೊಡೋದಾದ್ರೆ ರಂಜಿತ್. ಸಂಚು ರಾಮ ಮಂದಿರದಲ್ಲಿ ಅಯೋಧ್ಯೆಯಲ್ಲಿ ನಡೆಯುವಂತ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇವರು ಸಂಚು ರೂಪಿಸಿದ್ದಾಗಿಯೂ ಕೂಡ ಮಾಹಿತಿಯನ್ನ ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಗೆ ಸುಮಾರು 800 ಕಡೆಗಳಲ್ಲಿ ದೇಶದಾದ್ಯಂತ ತನಿಖೆ ವೇಳೆ ಬಯಲಾಗ್ತಾ ಇದೆ. ನೀವೇ ಹೇಳಿದಾಗೆ ನಾಡಿದ್ದು 25ನೇ ತಾರೀಕಿಗೆ ಕೃತ್ಯವನ್ನ ಮಾಡೋದಕ್ಕೆ ಇವರು ತಯಾರಿ ಮಾಡ್ಕೊಂಡಿದ್ರು. ಅದಕ್ಕಾಗಿ ಒಂದು ಸಂಘಟಿತವಾಗಿ ಪ್ಲಾನ್ ಮಾಡಿದ್ರು. ಇದರ ತಯಾರಿಗಾಗಿ ಇವರು ಹ್ಯಾಂಡ್ಲರ್ ಗಳನ್ನ ಭೇಟಿ ಆಗ್ತಾ ಇದ್ರು. ಟರ್ಕಿಗೂ ಕೂಡ ಹೋಗಿ ಬಂದಿದ್ದ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಇವರು ಆತ್ಮಾಹುತಿ ಬಾಂಬ್ಗಳನ್ನ ಮಾಡಬೇಕು ಅಥವಾ ಆತ್ಮಾಹುತಿ ದಾಳಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಅನ್ನುವಂತ ಸ್ಫೋಟಕ ವಿಚಾರ ಈಗ ಬಯಲಾಗ್ತಾ ಇದೆ. ಅದರ ಭಾಗವಾಗಿ ಈ ಉಮರ್ ಏನಿದ್ದಾನೆ, ಈಗ ಈ ದಾಳಿಯನ್ನ ಮಾಡಿರೋದು ಆತ ಮೃತಪಟ್ಟಿದ್ದಾನೆ. ಈತನ ಸಹಚರಿಯಾಗಿದ್ದಾರೆ ಸುಮಾರು 7 ಜನ ಡಾಕ್ಟರ್ಗಳು ಕೂಡ, ಫ್ರಂಟ್ ವೈಟ್ ಕಾಲರ್ ಟೆರರಿಸ್ಟ್ಗಳು. ಅವರು ಕೂಡ ಇಂಥದ್ದೆಲ್ಲವೂ ಲೆಕ್ಕಾಚಾರವನ್ನು ಹಾಕೊಂಡಿದ್ರು. ಇಂಥದ್ದೆಲ್ಲ ಸಂಚು ಅವರದ್ದಾಗಿತ್ತು ಅನ್ನುವಂತ ವಿಚಾರ, ಸ್ಫೋಟಕ ವಿಚಾರ ಈಗ ಬಯಲಾಗ್ತಾ ಇದೆ. ಸದ್ಯ ಗುಪ್ತಚರ ಇಲಾಖೆಗೆ ಖಚಿತ ಮಾಹಿತಿ ಇತ್ತು. ಈ ಅಲ್-ಫಲಾಹ ಕಾಲೇಜ್ ಇತ್ತಲ್ಲ, ಈ ಯೂನಿವರ್ಸಿಟಿಯಲ್ಲಿ ಇಂಥದ್ದೆಲ್ಲ ಉಗ್ರ ಕೃತ್ಯಗಳು, ಸ್ಲೀಪರ್ ಸೆಲ್ಗಳು ಇದ್ದಾವೆ ಅನ್ನುವಂತ ಮಾಹಿತಿ ಗುಪ್ತಚರ ಇಲಾಖೆಗಿತ್ತು. ಗುಪ್ತಚರ ಇಲಾಖೆ ಅಧಿಕಾರಿಗಳು ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡಿ ಕಾಲೇಜಿನ ಮೇಲೆ, ಯೂನಿವರ್ಸಿಟಿಯ ಮಾಹಿತಿಯನ್ನ ಪಡೆದಾಗ ಈ ಎಲ್ಲ ಕ್ರಿಮಿಗಳು ಅಲ್ಲಿ ಅಲ್-ಫಲಾಹ ಕಾಲೇಜ್ ಯೂನಿವರ್ಸಿಟಿಯಲ್ಲಿ ಇಂಥದ್ದೆಲ್ಲ ಉಗ್ರ ಕೃತ್ಯಗಳು, ಸ್ಲೀಪರ್ ಸೆಲ್ಗಳು ಇದ್ದಾವೆ. ಮುಂದೆ ಆಗಿರುವಂತ ಬ್ಲಾಸ್ಟ್, ಅದಕ್ಕೆ ಪೂರಕ ಆಗಿರುವಂತೆ ಬ್ಲಾಸ್ಟ್ ಇದೆಯಲ್ಲ, ಇದನ್ನ ಈಗ ಎನ್ಐಎ ಅಧಿಕಾರಿಗಳು ಒಂದೊಂದೇ ಈ ಪ್ರಕರಣಕ್ಕೆ ಎಳೆಯಾಗಿ ಇರುವಂತ ಪೂರಕವಾದಂತ ಸಾಕ್ಷಿಗಳನ್ನ ಈಗ ತಲೆ ಹಾಕ್ತಾ ಇದ್ದಾರೆ. ಈ ಮೂಲಕ ಒಂದೊಂದು ಬಹಳ ಸ್ಪಷ್ಟವಾಗಿದೆ. ನೀವ್ ಹೇಳ್ದಂಗೆ ನೋಡಿ, ಅವರು ಕೆಮಿಕಲ್ ಅಟ್ಯಾಕ್ ಮಾಡೋದಕ್ಕೆ ಹೇಗೆ ಮುಂದಾಗಿದ್ರು ಅಂತ ಹೇಳಿದ್ರೆ, ಈ ರೀತಿಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ರೆಸಿನ್ ಎನ್ನುವಂತ ವಿಷವನ್ನ ಅವರು ಹಾಕಿ ಆ ಧಾರ್ಮಿಕ ಕ್ಷೇತ್ರದ ಆ ಪ್ರಸಾದದಲ್ಲಿ, ನೀರಿನಲ್ಲಿ ಅದನ್ನ ಬೆರೆಸಿ ಯಾವುದೇ ವಾಸನೆ ಹಾಗೆ ಯಾವುದೇ ರುಚಿ ಇಲ್ಲದಂತ ಆ ರೀತಿಯ ಕೆಮಿಕಲ್ ಗಳನ್ನ ಅವರು ಲ್ಯಾಬೊರೇಟರಿಗಳಲ್ಲಿ ತಯಾರು ಮಾಡ್ತಾ ಇದ್ರು. ಆ ಕೆಮಿಕಲ್ ಗಳನ್ನ ಅವರು ಇಂಥ ಮ್ಯಾಸಿವ್ ಪ್ರೋಗ್ರಾಮ್ಗಳಲ್ಲಿ ಅವರು ಬಳಸ್ತಾ ಇದ್ರು. ಇಂಥ ಕಾರ್ಯಕ್ರಮಗಳಲ್ಲಿ ಬಳಸುವ ಮೂಲಕ ಸಾಮೂಹಿಕವಾಗಿ ಅವರು ನರಮೇಧವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಇವರ ಹಿಂದೆ ಇರೋದು ಜೈಷ್ ಎ ಮೊಹಮ್ಮದ್ ಸಂಘಟನೆ ಅನ್ನುವಂತ ವಿಚಾರವೂ ಕೂಡ ಈಗ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. ಮತ್ತೊಂದು ಅಂತ ಹೇಳಿದ್ರೆ, ಇವರು ಭಾರತವನ್ನ ಈ ಮಹಿಳಾ ಮೂಲಕ ಜೈಷ್ ಎ ಮೊಹಮ್ಮದ್ ಮೊಮಿಯತ್ ಅನ್ನುವಂತ ಸಂಘಟನೆ, ಜೈಷ್ ಎ ಮೊಹಮ್ಮದ್ನ ಮಹಿಳಾ ಸಂಘಟನೆ ಅದು. ಆ ಸಂಘಟನೆ ಮೂಲಕ ಮಹಿಳೆಯರನ್ನ ತಮ್ಮ ಭಯೋತ್ಪಾದನಾ
ಚಟುವಟಿಕೆಗಳಿಗೆ ಅವರನ್ನ ಪ್ರೇರಿತರನ್ನಾಗಿ ಮಾಡಿ ಅವರ ಮೈಂಡ್ ಡೈವರ್ಟ್ ಮಾಡಿ ಆ ಮೂಲಕ ಬೇರೆ ಬೇರೆ ಆಯಕಟ್ಟಿನ ಸ್ಥಳಗಳಲ್ಲಿ ಕೆಲವು ಐತಿಹಾಸಿಕ ಸ್ಥಳಗಳಲ್ಲಿ ಇವರು ಉಗ್ರ ಕೃತ್ಯವನ್ನ ಮಾಡುವಂತ ಆಲೋಚನೆಯಲ್ಲಿದ್ರು ಅನ್ನುವಂತ ವಿಚಾರ ಎಲ್ಲವೂ ಈಗ NIA ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗ್ತಾ ಇದೆ. ಹಾಗಾದ್ರೆ ಇಷ್ಟೇ ಜನವ ಈ ಮ್ಯಾನ್ಯುವಲ್ಗಳು ಅಥವಾ ಇಷ್ಟೇ ಜನವ ಈ ಸಂಚುಕೋರರು ಅಂತ ಹೇಳಿ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಸುಮಾರು ಒಂದು 5-6 ಸ್ಟೇಟ್ಗಳಲ್ಲಿ ಇವರ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದಾವೆ. ಅವರಿಗೆ ಇಸ್ಲಾಮಿಕ್